ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ? ಇವಾಗ ವ್ಲಾಗ್ ಮಾಡ್ತಾ ಇದ್ದೆ ನಾನು. ಸಾರಿ, ವೆಡ್ನೆಸ್ಡೇ ಫ್ರೈಡೆ ಎಲ್ಲ ವ್ಲಾಗ್ ಹಾಕಿಲ್ಲ. 2 ಡೇಸ್ ಗ್ಯಾಪ್ ಆಯ್ತು. ಇವತ್ತು ವ್ಲಾಗ್ ಮಾಡ್ತಾ ಇದ್ದೆ. ಏನು ವ್ಲಾಗ್ ಹಾಕ್ಲಿಕ್ಕೆ ನಾನು ಶೂಟು ಮಾಡಿಲ್ಲ, ಏನು ವ್ಲಾಗ್ ಕೂಡ ಇರ್ಲಿಲ್ಲ. ಹಾಗಾಗಿ ಇವತ್ತು ವ್ಲಾಗ್ ಮಾಡ್ತಾ ಇದ್ದೆ. ಈ ವ್ಲಾಗ್ ಮೋಸ್ಟ್ಲಿ ಮಂಡೇ ಬರ್ಬೋದು. ಹಾಗೆ ಇದಕ್ಕೂ ಮುಂಚೆ ಒಂದ್ಸಲ ಈಗ ವಿಡಿಯೋ ಮಾಡಿದೆ. ನನ್ನ ಮೈಕ್ ಚಾರ್ಜ್ ಇಲ್ಲದೆ ಆಫ್ ಆಗಿತ್ತು. ನನ್ನ ವಾಯ್ಸ್ ಏನು ರೆಕಾರ್ಡ್ ಆಗಿಲ್ಲ. ಇದು ಸೆಕೆಂಡ್ ಸಲ. ಯಾರು ಕೇಳ್ತೀರಾ ವಿಡಿಯೋ ಮಾಡೋ ಗೋಳು? ನಿಮ್ಗೆ ಅನ್ಸ್ಬೋದು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ಏನು ಈಸಿ, ಮಾಡಿ ಹೇಗೆ ಎಡಿಟ್ ಮಾಡಿ ಹಾಕಿದ್ರಾಯ್ತು, ಅದೇನು ದೊಡ್ಡ ಮಹಾ ಅಂತ ನಾನು ಮೊದಲು ಹಾಗೆ ಅನ್ಕೊಳ್ತಿದ್ದೆ. ಅನ್ಸ್ಬೋದು ವಿಡಿಯೋ ನೋಡುವವರಿಗೆ. ಕೆಲವು ಸಲ ಎಲ್ಲ ಚೆನ್ನಾಗಿ ಮಾತಾಡೋದು, ಅವಾಗಲೇ ಏನಾದರೂ ಎಡವಟ್ ಆಗೋದು. ಒಂದೇ ಸ್ಟೋರೇಜ್ ಫುಲ್ ಆಗೋದು, ಇಲ್ಲ ಅಂದರೆ ಮೈಕೆ ಆಫ್ ಆಗಿರುತ್ತೆ, ಏನಾದರೂ ಒಂದು ಆಗಿರುತ್ತೆ. ಹಾಗೆ ಇವಾಗ ಮತ್ತೆ ಸೆಕೆಂಡ್ ಸಲ ಇದನ್ನ ನಾನು ಇವಾಗ ಮಾತಾಡ್ತಿರೋದು. ಹಾಗೆ ಇವಾಗ ನಾನು ಸ್ವಲ್ಪ ಮಾರ್ನಿಂಗ್ ಸ್ಕಿನ್ ಕೇರ್ ಅಂದರೆ ಏನಿಲ್ಲ ನಂದು. ಫೇಸ್ ವಾಶ್ ಮಾಡಿ ಆದಮೇಲೆ ಒಂದು ಸಿರಮ್ನ ಯೂಸ್ ಮಾಡ್ತಿದ್ದೆ ನಾನು. ಲೋಟಸ್ ಅವ್ರದ್ದು ಯೂಸ್ ಮಾಡ್ತಿದ್ದೆ ಇದಕ್ಕೂ ಮುಂಚೆ. ಇವಾಗ ರೀಸೆಂಟಾಗಿ ಮೊನ್ನೆ ನಾನು ಮಿನಿ ಬ್ಲಾಗಲ್ಲಿ ನಿಮಗೆ ವಿಡಿಯೋ ಹಾಕಿದ್ದೆ ಈ ಒಂದು ಸಿರಮ್. ಇದರ ರಿವ್ಯೂವ್ನ ನಾನು ನನ್ನ ಇನ್ಸ್ಟಾದಲ್ಲಿ ಇವತ್ತು ಶೂಟ್ ಮಾಡಬೇಕು. ಚೆನ್ನಾಗಿದೆ. ನಾನು ಇದನ್ನು ನೋಡಿ ಏನಿದು ಏನೇನೋ ಬ್ರ್ಯಾಂಡ್ ಚೆನ್ನಾಗಿಲ್ವೇನೋ ನೋಡುವ, ಟ್ರೈ ಮಾಡುವ. ಚೆನ್ನಾಗಿದ್ರೆ ನಿಮ್ಗೆ ಹೇಳು, ಇಲ್ಲ ಅಂದರೆ ಬೇಡ ಅಂತ ಅಂದ್ಕೊಂಡಿದ್ದೆ. ರಿಯಲಿ ಒಳ್ಳೆ ವರ್ಕ್ ಆಗತ್ತೆ ಇದು. ನನಗೆ ಪರ್ಸ್ನಲಿ ನನಗೆ ಚೆನ್ನಾಗಿ ಯೂಸ್ ಆಗಿದೆ. ನನ್ನ ಆಯಿಲಿ ಸ್ಕಿನ್ ನಿಮಗೆ ಇಲ್ಲಿ ನೋಡ್ಬೋದು, ಈ ಥರ ಚಿಕ್ಕ ಚಿಕ್ಕ ಪಿಂಪಲ್ ಥರ ಈ ಥರ ಎಲ್ಲ ಗುಳ್ಳೆ ಗುಳ್ಳೆ ಎಲ್ಲ ಆಗುತ್ತೆ. ನನ್ನ ಮುಖನೇನು ಕ್ಲಿಯರ್ ಆಗಿ ಏನಿಲ್ಲ, ಇದೆಲ್ಲ ತುಂಬ ಇತ್ತು. ಇದು ಹಾಕಿದ ಮೇಲಿಂದ ಪಿಂಪಲ್ ಎಲ್ಲ ಆಗ್ತಾ ಇಲ್ಲ, ಆಗಿರೋದೇ ಕಮ್ಮಿ ಆಗ್ತಿದೆ. ಬೇರೆ ಪಿಂಪಲ್ ಎಲ್ಲ ಏನೂ ಆಗ್ತಾ ಇಲ್ಲ. ಚೆನ್ನಾಗಿದೆ. ನಾನು ಇವಾಗ ಒಂದು 6-7 ಡೇಸ್ ಆಯ್ತಲ್ಲ ಯೂಸ್ ಮಾಡ್ತಾ, ಚೆನ್ನಾಗಿದೆ. ಹಾಗೆ ಅದನ್ನ ನಿಮಗೆ ಇನ್ಸ್ಟಾದಲ್ಲಿ ಶೇರ್ ಮಾಡ್ತೆ, ಅಲ್ಲಿ ನೀವು ಚೆಕ್ ಮಾಡಿ ಯಾವ ಬ್ರ್ಯಾಂಡ್ ಏನಂತ ಅಲ್ಲಿ ಸಿಗುತ್ತೆ ನಿಮ್ಗೆ ವಿಡಿಯೋ. ಇನ್ನು ಯಾವಾಗಲಾದರೂ ಸ್ಕಿನ್ ಕೇರ್ ವಿಡಿಯೋ ಮಾಡಿದಾಗ ನಾನು ಯೂಟ್ಯೂಬಲ್ಲಿ ಕೂಡ ಅದನ್ನ ಶೇರ್ ಮಾಡ್ತೆ. ನನಗೆ ಯಾವುದು ಪರ್ಸನಲಿ ಯೂಸ್ ಆಗಿದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೆ. ಹಾಗೆ ನಾನು Q&A ವಿಡಿಯೋ ಮಾಡಿದಾಗ ಹೇಳಿದೆ, ನನ್ನ ಸ್ಕಿನ್ ತುಂಬ ಹೇಗೋ ಇತ್ತು, ಅದು ಇವಾಗ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಅದೇ ನಾನು ಕ್ಲಿಯರ್ ಮಾಡಿಕೊಂಡೆ ಅನ್ನೋದನ್ನ ವಿಡಿಯೋ ಮಾಡ್ತೆ ಅಂತ. ಆದಷ್ಟು ಬೇಗ ಅದನ್ನ ವಿಡಿಯೋ ಮಾಡ್ತೆ, ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ನಾನು ಹೇಳೋದು ನಿಮಗೆ ಯೂಸ್ ಆಗಬೇಕಲ್ವಾ. ನಾನು ನಿಮಗೆ ಪ್ರೂಫ್ ಕೂಡ ಫೋಟೋನೆಲ್ಲ ತಗೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿ ಆ ವಿಡಿಯೋ ಮಾಡಿದೆ. ತುಂಬ ಜನ ಆ ಥರ ಪ್ರಾಬ್ಲಮಿಂದ ತುಂಬ ಏನೆಲ್ಲ ಯೂಸ್ ಮಾಡ್ತಾ ಇರ್ತೀರಾ, ಯೂಸ್ ಆಗಲ್ಲ. ಯಾವುದೋ ಡಾಕ್ಟ್ರ್ ಹತ್ರ ಹೋಗ್ತೀರಾ, ಅವ್ರು ಏನೋ ಆಯಿಂಟ್ಮೆಂಟ್ ಏನೋ ಕೊಡ್ತೀರಾ, ಅದು ಹಚ್ಕೊಳ್ತೀರಾ, ಅದು ಯೂಸ್ ಆಗಲ್ಲ. ಯಾಕಂದರೆ ನಾನೇ ತುಂಬ ಡಾಕ್ಟ್ರನ್ನ ಟೈಮಲ್ಲಿ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡು ನನಗೆ ಸರಿಯಾಗಿಲ್ಲ. ಲಾಸ್ಟ್ ಫೈನಲ್ ಒಬ್ಬರ ಹತ್ರ ಟ್ರೀಟ್ಮೆಂಟ್ ತಗೊಂಡಾಗ ಕಂಪ್ಲೀಟಾಗಿ ಅದು ಗುಣ ಆಗಿದ್ದು. ಆವಾಗ ಮುಖನ ಫುಲ್ ಹಾಳಾಗಿತ್ತು. ಓಕೆ, ಇವಾಗ ಚೆನ್ನಾಗಿದೆ. ಆ ಟೈಮಲ್ಲಿ ಇಲ್ಲೆಲ್ಲ ನೀವು ನೋಡಿದರೆ, ನಾನು ನೋಡಿದರೆ ನಿಮಗೆ ಒಂಥರ ಆಗ್ತಿತ್ತು, ಆ ಥರ ಆಗಿಬಿಟ್ಟಿತ್ತು ಅಂತೇಳಿ, ಇದು ಲಾಕ್ಡೌನ್ ಟೈಮಲ್ಲಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಓಕೆನಾ? ಇವಾಗ ಯಾರು ಈ ವರ್ಷ ಯಾರು ಸಬ್ಸ್ಕ್ರೈಬರ್ ಮಾಡ್ತಾ ಇಲ್ಲ. ಲಾಸ್ಟ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮಧ್ಯಾಹ್ನದಿಂದ ಈ ವ್ಲಾಗ್ನ ನೋಡುವ, ಮೊದಲೇನಾದರೂ ಇದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ತೆ. ಹಾಗೆ ಮಧ್ಯಾಹ್ನ ನಾನು ಸ್ವಲ್ಪ ರೀಲ್ಸ್ ಎಲ್ಲ ತುಂಬ ದಿನ ಆಯಿತು ರೀಲ್ಸ್ ಏನೂ ಮಾಡಿಲ್ಲ. ಹಾಗೆ ಅದು ಸಿರಮ್ದು ವಿಡಿಯೋ ಮಾಡಬೇಕು, ಅದೆಲ್ಲ ಮಾಡಲಿಕ್ಕಿದೆ. ಇವಾಗ ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮತ್ತೆ ನೀರಿಗೂ ಬಾಯ್. ಹಾಯ್, ಇವಾಗ ಮಧ್ಯಾಹ್ನ ಕರೆಕ್ಟ್ 3:10 ಆಯಿತು. ಇವಾಗ ಒಂದು ಸಿರಮ್ದು ವಿಡಿಯೋ ಮಾಡಲಿಕ್ಕಿತ್ತು, ಹಾಗೆ ವಿಡಿಯೋನ ಮಾಡಿ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೆ. ಮಧ್ಯಾಹ್ನ ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ.
ಮಧ್ಯಾಹ್ನ ಅಡುಗೆ ಎಲ್ಲ ಇತ್ತು. ಹಾಗಾಗಿ ಇವಾಗ ಅಪ್ಪ ಗಂಟಲಲ್ಲಿ ಕಿರಿಕಿರಿ. ಇವಾಗ ಒಂದು ಫೋಟೋ ತೆಕ್ಕೊಳ್ವಾ ಅಂತ ಅಂದ್ಕೊಂಡೆ. ನೋಡಿ ಏನು ಚೆನ್ನಾಗಿದ್ದಾನ. ನಾನು ಸ್ಕೂಲಲ್ಲಿರುವಾಗ 9th ಟೂರಿಗೆ ಹೋದಾಗ ಇದನ್ನ ತಗೊಂಡಿದ್ದು. ಅದು ಟಿವಿ ಹತ್ರ ಇಟ್ಟು ಸ್ವಲ್ಪ ಡಸ್ಟ್ ಎಲ್ಲ ಆಗಿದೆ, ಸ್ವಲ್ಪ ಏನು ಫುಲ್ ಆಗಿದೆ ನೋಡ್ಬೋದು, ಫುಲ್ ಒಂದು ಸ್ವಲ್ಪ ಕಪ್ಪಾಗಿದೆ. ಹಾಗಾಗಿ ಅದನ್ನ ಸ್ವಲ್ಪ ಹೀಗೆ ಬಾಚಿದ್ರೆ ಸ್ವಲ್ಪ ಹೋಗುತ್ತಲ್ಲ ಅಂತ ಬಾಚ್ತಾ ಇದ್ದೆ, ಫೋಟೋ ತೆಕ್ಕೊಳ್ಳುವ ಅಂತ. ಇನ್ನು ಟೀ ಕುಡಿಬೇಕು, ಹಾಗೆ ರೀಲ್ಸ್ ಮಾಡ್ಬೇಕು ಅಂತ ಅನ್ಕೊಂಡು ಇವಾಗ ರೀಲ್ಸ್ ಫೋಟೋನ ತಗೊಂಡು ಅದಾದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೆ ಆಯ್ತಾ. ಸಂಜೆ ಇವನ್ ಜೊತೆ ಒಂದು ಫೋಟೋನ ತಗೊಂಡು ನೋಡಿ ಕ್ಯೂಟ್ ಆಗಿದ್ದೇನೆ. ಫ್ರೆಂಡ್ಸ್, ಇವಾಗ ವೀಡಿಯೋಸ್ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ತುಂಬ ಟಯರ್ಡ್ ಆಗಿಬಿಡ್ತು ಇವತ್ತು. ಹಾಗೆ ಇಲ್ಲಿ ಟೀ ಮಾಡಲಿಕ್ಕೆ ಇಟ್ಟೆ. ಇವಾಗ ಟೀ ಕುಡಿಬೇಕು. ಅಮ್ಮ ಇನ್ನೂ ಬರಲಿಲ್ಲ, ಬರೋ ಟೈಮ್ ಆಯಿತು. ಹಾಗೆ ಸಿಕ್ಕಾಪಟ್ಟೆ ತಲೆ ಎಲ್ಲ ಒಂಥರ ಅನಿಸ್ತಿದೆ, ತಲೆ ನೋವ್ತಿದೆ. ಹಾಗೆ ಟೀ ಮಾಡಿ ಕುಡಿಬೇಕು. ಜಾತ್ರೆಲೂ ಸಂತೆಲೂ ನೀ ಕೈಯ ಬಿಡದಿರು, ಆಗಾಗ ಕಣ್ಣಲ್ಲಿ. ಫ್ರೆಂಡ್ಸ್, ಇವಾಗ ಟೈಮ್ ನೈಟ್ 9 ಗಂಟೆ ಆಯ್ತು. ಇವಾಗ ಬ್ಲಾಗ್ ಮಾಡ್ತಾ ಇದ್ದೆ. ಇವತ್ತು ನಮ್ಮ ಮನೆ ಹತ್ರನೇ ಯಕ್ಷಗಾನ ಇದೆ, ಅಲ್ಲಿಗೆ ಹೋಗುವಂತೆ. ಇವಾಗ ನೋಡ್ಬೋದು ರೆಡಿ ಆದೆ, ಇನ್ನು ಯಕ್ಷಗಾನಕ್ಕೆ ಹೋಗುದು. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ, ಮಾತಾಡಿದೆ ಕಾರ್ಮೂಡ ಹನಿಯಲ್ಲಿ ಎಲ್ಲೋ